ಮಾವಿನ ತವರು ಶ್ರೀನಿವಾಸಪುರದಲ್ಲಿ ಮಾವಿನ ಮರಗಳಲ್ಲೇ ಮಾವಿನ ಹಣ್ಣು ಕೊಳಿತಾ ಇದೆ. ರೈತರು ಸರ್ಕಾರ ಬೆಂಬಲ ಬೆಲೆಯನ್ನು ಕೊಟ್ಟರೂ ಕೂಡ ಮಾವಿನ ಹಣ್ಣುಗಳನ್ನು ಕಟಾವು ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಕಾರಣ ಏನು ಅಂತ ನಾವು ನೋಡೋದಾದರೆ, ನಾನಿವತ್ತು ಶ್ರೀನಿವಾಸಪುರ ತಾಲೂಕಿನ ಒಂದು ಮಾವಿನ ತೋಟದಲ್ಲಿದ್ದೀನಿ. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಮಾವಿನ ಹಣ್ಣುಗಳಲ್ಲಿ ನೀವು ನೋಡ್ಬೋದು, ಮೈ ತುಂಬಿ ಮಾವಿನ ಹಣ್ಣುಗಳಿದ್ದಾವೆ. ಆದರೆ ಅದನ್ನು ಕಟಾವು ಮಾಡೋದಕ್ಕೆ ರೈತರು ಮುಂದಾಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ, ಪ್ರಮುಖವಾದಂಥ ಕಾರಣ ಬೆಲೆ ಇಲ್ಲ ಅನ್ನುವಂಥದ್ದು. ಈ ಸತಿ ಹಣ್ಣುಗಳ ರಾಜನಿಗೆ ಮಾರುಕಟ್ಟೆಯಲ್ಲಿ ಸಂಪೂರ್ಣವಾಗಿ ಬೆಲೆ ಕುಸಿತ ಆಗಿತ್ತು. ಇದರಿಂದ ರೈತರು ಸಾಕಷ್ಟು ಹೋರಾಟವನ್ನು ಮಾಡಿದ್ರು, ಬೆಂಬಲ ಬೆಲೆಗಾಗಿ ಆಗ್ರಹವನ್ನು ಮಾಡಿದ್ರು. ಆದರೆ ಸರ್ಕಾರ ನೀಡಿದಂಥ ಬೆಂಬಲ ಬೆಲೆ ಏನಿದೆ ಅದು ಸಾಕಾಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ರೈತರು ಇವತ್ತು ಮಾವನ್ನು ಕಟಾವು ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಪರಿಣಾಮ ಮಾವಿನ ಮರಗಳಲ್ಲೇ ಮಾವಿನ ಹಣ್ಣಾಗಿ ಇವಾಗ ಕೊಳಿತಾ ಇದೆ. ಈ ದೃಶ್ಯದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಏನು ಈ ಒಂದು ಹಣ್ಣನ್ನು ನೋಡಿಬಿಟ್ರೆ, ಇನ್ನು ಮರದಲ್ಲೇ ಇರುವಂಥ ಹಣ್ಣು ಈಗಾಗಲೇ ಹಣ್ಣಾಗಿ ಕೊಳ್ತೋಗ್ತಾ ಇದೆ. ಆದರೂ ಕೂಡ ರೈತರು ಈ ಹಣ್ಣುಗಳನ್ನು ಕಟಾವು ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಇದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂದರೆ, ಸರ್ಕಾರ ಘೋಷಣೆ ಮಾಡಿದಂಥ ಏನು ಬೆಂಬಲ ಬೆಲೆ ಏನಿತ್ತು ಇದು ರೈತರಿಗೆ ಸಾಕಾಗ್ತಾ ಇಲ್ಲ. ಯಾಕಂದರೆ ರೈತರು ಸಾಕಷ್ಟು ಖರ್ಚನ್ನು ಮಾಡಿದ್ದಾರೆ, ಆದರೆ ಆ ಖರ್ಚಿಗೆ ತಕ್ಕಂಥ ಬೆಲೆ ಸಿಗ್ತಾ ಇಲ್ಲ. ಈಗ ಒಂದು ವೇಳೆ ಇನ್ನು ಸರ್ಕಾರ ಘೋಷಣೆ ಮಾಡಿರುವಂಥ 1 ಎಕರೆಗೆ 2 ಟನ್ ಮಾವಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ. ಆದರೆ ಇದು ರೈತರಿಗೆ ಖರ್ಚಿಗೂ ಕೂಡ ಸಾಕಾಗ್ತಾ ಇಲ್ಲ. ಈ ಹಣ್ಣುಗಳನ್ನು ಕಟಾವು ಮಾಡಿ ಮಾರುಕಟ್ಟೆಗೆ ಹಾಕಿದ್ರೆ ರೈತರಿಗೆ ಈ ಒಂದು ಖರ್ಚಿಗಿಂತ ಹೆಚ್ಚಾಗಿ ಒಂದು ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಯಾಕಂದರೆ ಇದನ್ನು ಕಟಾವು ಮಾಡಿ ರೈತರು ಕೂಲಿ ಮತ್ತು ವಾಹನದ ಖರ್ಚು ಎಲ್ಲವನ್ನು ಕೂಡ ಲೆಕ್ಕ ಹಾಕಿದ್ರೂ ಕೂಡ ರೈತರಿಗೆ ಏನೂ ಸಿಗೋದಿಲ್ಲ. ಮತ್ತು ರೈತರೇ ಮತ್ತಷ್ಟು 2-3 ಸಾವಿರ ನಷ್ಟ ಆಗುತ್ತೆ. ಆ ಒಂದು ಪರಿಣಾಮವಾಗಿ ರೈತರು ಈ ಒಂದು ಹಣ್ಣುಗಳನ್ನು ಕಟಾವು ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಪರಿಣಾಮ ತೋಟದಲ್ಲಿರುವಂಥ ಹಣ್ಣುಗಳೆಲ್ಲವೂ ಕೂಡ ಹಣ್ಣಾಗಿ ನೆಲಕ್ಕೆ ಉದುರಿ ಕೊಳೆತೋಗ್ತಾ ಇದ್ದಾವೆ. ಈಗಾಗಲೇ ಊಜಿ ಹುಳದ ಕಾಟ ಕೂಡ ಈಗ ಒಂದು ಮಾವಿನ ತೋಟಗಳಲ್ಲಿ ಕಾಣ್ಬೋದು. ಪರಿಣಾಮವಾಗಿ ರೈತರು ಈ ಬಾರಿ ಮಾವು ಬೆಳೆಗಾರ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾನೆ. ಆದರೆ ಸರ್ಕಾರ ಈಗ ಏನಾದರೂ ರೈತರಿಗೆ 1 ಎಕರೆಗೆ ಕನಿಷ್ಠ 4 ಟನ್ಗೆ ಏನಾದರೂ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದೆ ಆದರೆ ರೈತರಿಗೆ ಒಂದಷ್ಟು ನಷ್ಟದಿಂದ ಹೊರಬರೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಸರ್ಕಾರ ಕೂಡಲೇ ರೈತರಿಗೆ 1 ಎಕರೆಗೆ ಕನಿಷ್ಠ 4 ಟನ್ಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದರೆ ರೈತರಿಗೆ ಒಂದಷ್ಟು ಅನುಕೂಲ ಆಗುತ್ತೆ. ಹಾಗಾಗಿ ಸರ್ಕಾರ ಈ ಬಗ್ಗೆ ಕ್ರಮವನ್ನು ವಹಿಸಬೇಕು ಅನ್ನುವಂಥದ್ದು ರೈತರ ಆಗ್ರಹ ಆಗಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.